press the bell icon on the YouTube app and never miss another update. Hi students. So previous class ಅಲ್ಲಿ ನಾವು exercise 3.4 ಪ್ರಾಬ್ಲಮ್ಸ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಫೋರ್ತ್ ಮೇನ್ ಡಿಸ್ಕಸ್ ಮಾಡಿದ್ವಿ ಹೌದಲ್ವಾ. ಸೊ ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು. ನಂಬರ್ನ ಪ್ರೈಮ್ ಫ್ಯಾಕ್ಟರ್ಸನ್ನು ಫ್ಯಾಕ್ಟರ್ ಟ್ರೀ ಮೆಥಡಿಂದ ನಾವು ಫೈಂಡ್ ಔಟ್ ಮಾಡಿದ್ವಿ. ಸೊ ಈಗ ಫಿಫ್ತ್ ಮೇನ್ ಫೈಂಡ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ದ ಫಾಲೋವಿಂಗ್ ನಂಬರ್ಸ್ ಯೂಸಿಂಗ್ ದ ಡಿವಿಷನ್ ಮೆಥಡನ್ನು ಯೂಸ್ ಮಾಡಿ ಸೊ ನಂಬರ್ನ ಸೊ ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಎ ಪ್ರಾಬ್ಲಮ್ ದಟ್ ಈಸ್ 12 ಹೌದಲ್ವಾ. ಸೊ ಡಿವಿಷನ್ ಮೆಥಡ್ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ 12 ಏನಾಗುತ್ತೆ, ಇದು ಈವನ್ ನಂಬರ್ ಆಗುತ್ತೆ ಹೌದಲ್ವಾ. ಈಸಿಯಾಗಿ 2 ಇಂದ ಡಿವೈಡ್ ಮಾಡ್ಬೋದು. ಆರ್ 12 2 ಇಂದನೂ ಡಿವೈಡ್ ಆಗುತ್ತೆ, 12 3 ಇಂದನೂ ಡಿವೈಡ್ ಆಗುತ್ತೆ. ಸೊ ನಾನು ಏನು ಮಾಡ್ತೀನಿ, 2 ಇಂದ ಡಿವೈಡ್ ಮಾಡ್ತಿದ್ದೀನಿ. 2 6 12, 2 6 12. ಸೊ ಇಲ್ಲಿ ನೋಡ್ರಿ ಇಲ್ಲಿ ಸೊ ಹೇಗೆ ಬರುತ್ತೆ, ಇದು ಹೆಂಗೆ ಬರೀತಿದ್ದೀನಪ್ಪ ಅಂದರೆ ಸೊ ಈ ಥರ ಡಿವಿಷನ್ 2 6 12 ರಿಮೈಂಡರ್ 0 ಹೌದಲ್ವಾ. ಸೊ ಇಲ್ಲಿರೋ ಡಿವೈಸರ್ ಇಲ್ಲಿರುತ್ತೆ ಆಲ್ರೆಡಿ, ಇಲ್ಲಿ ಬರಿಬೇಕು. ಇಲ್ಲಿರೋ ಡಿವೈಸರ್ ಇರಲ್ಲ, ಸಾರಿ ನಾವು ಬರಿಬೇಕು. ಇಲ್ಲಿರೋ ಡಿವೈಸರ್ ಇಲ್ಲಿ ಬರಿಬೇಕು. ಸೊ ಇಲ್ಲಿ ಬಂದಿರೋ ಕೋಶಂಟ್ ಇದೆಯಲ್ಲ ಇಲ್ಲಿ ಬರಿ, ಓಕೆನಾ. ನೆಕ್ಸ್ಟು ಮತ್ತೆ ಫರ್ದರ್ ಈ 6 ಡಿವೈಡ್ ಮಾಡಬೇಕು. 2 3 6 ಹೌದಲ್ವಾ. 3 ಈಸ್ ದ ಪ್ರೈಮ್ ನಂಬರ್, ಮತ್ತೆ ಫರ್ದರ್ ಡಿವೈಡ್ ಮಾಡೋ ನೆಸೆಸಿಟಿ ಇಲ್ಲ, ಓಕೆನಾ. ಸೊ ಇಲ್ಲಿಗೆ ಸ್ಟಾಪ್ ಮಾಡಬೇಕು. Therefore, the prime factors of 12 are 2 into 2 into 3. So, 2 into 2 into 3 are the prime factors of 12. Okay, na? Next, B problem. Second one, B problem 35 ಹೌದಲ್ವಾ. ಸೊ 35, ಸೊ 35 5 ಟೇಬಲಲ್ಲಿ ಬರುತ್ತೆ, 7 ಟೇಬಲಲ್ಲಿ ಬರುತ್ತೆ. 5 7s 35 ಹೌದಲ್ವಾ. ಸೊ 5 ಇಂದ 7 ಡಿವೈಡ್ ಮಾಡಿದ್ರೆ, ಸೊ 5 ಇಂದ 35 ಡಿವೈಡ್ ಮಾಡಿದ್ರೆ 5 7s 35 ಬಂತು. 7 ಈಸ್ ಎ ಪ್ರೈಮ್ ನಂಬರ್, ಮತ್ತೆ ಫರ್ದರ್ ಡಿವೈಡ್ ಮಾಡೋ ನೆಸೆಸಿಟಿ ಇಲ್ಲ. ಯಾಕೆ, 7 ಯಾವ ಟೇಬಲಿಂದಲೂ ಡಿವೈಡ್ ಆಗಲ್ಲ. 7 1s 7 ಆರ್ 1 7s 7 ಹೌದಲ್ವಾ. 1 ಮತ್ತು 7 ಟೇಬಲಿಂದ ಡಿವೈಡ್ ಆಗುತ್ತೆ. ಸೊ ದೇರ್ಫೋರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 35 are prime factors of 35 are 5 into 7. Next, C problem that is 76 ಹೌದಲ್ವಾ. ಸೊ 76 2 ಇಂದ ಡಿವೈಡ್ ಮಾಡ್ತಿದ್ದೀನಿ. ಸೊ 2 3s 7 ಡಿವೈಡ್ ಮಾಡ್ತಿದ್ದೀನಿ. 2 3s 6 ಆಗುತ್ತೆ. 7ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರುತ್ತೆ. ಸೊ 16 ಆಗುತ್ತೆ ಹೌದಲ್ವಾ, ಓಕೆನಾ. 2 8s 16. ಸೊ ಇಲ್ಲಿ ನೋಡ್ರಿ, ಇಲ್ಲಿ ವರ್ಕಿಂಗ್ ಕಾಲಮಲ್ಲಿ ಡಿವೈಡ್ ಮಾಡ್ತಿದ್ದೀನಿ. 2 3s 6, ಆನ್ಸರ್ 1 16. 2 8s 16 ಹೌದಲ್ವಾ, ಓಕೆನಾ. ಸೊ 38 ಆನ್ಸರ್ ಕಡೆ ಬಂತು. ಸೊ ನೀವು ಬೇಕಾದ್ರೆ ಫಸ್ಟ್ ಸ್ಟೆಪ್ ಈ ಥರ ವರ್ಕಿಂಗ್ ಕಾಲಮಲ್ಲಿ ನೀವು ಡಿವೈಡ್ ಮಾಡ್ಕೋಬೋದು, ಓಕೆನಾ. ಸೊ ಈ ಥರ ಡಿವೈಡ್ ಮಾಡಿ ಫಸ್ಟ್ ನಂಬರನ್ನು ಈ ಥರ ಫೈಂಡ್ ಔಟ್ ಮಾಡ್ಬೋದು, ಓಕೆನಾ. ಪ್ರೈಮ್ ನಂಬರ್ ಫಸ್ಟನ್ನು. ಸೊ ಇಲ್ಲಿರೋ 2 ಇಲ್ಲಿದೆ, ಇಲ್ಲಿ ಬಂದಿರೋ ಕೋಶಂಟು ಇಲ್ಲಿದೆ ಹೌದಲ್ವಾ. ಈಗ ಮತ್ತೆ ಇದನ್ನು ನಾನು ಏನು ಮಾಡ್ತೀನಿ, ಫರ್ದರ್ ಏನು ಮಾಡ್ತೀನಿ, ಡಿವೈಡ್ ಮಾಡ್ತೀನಿ, ಓಕೆನಾ. ಸೊ 38 ಈವನ್ ನಂಬರ್ ಆಗುತ್ತೆ, ಮತ್ತೆ ಫರ್ದರ್ 2 ಇಂದ ಡಿವೈಡ್ ಮಾಡೋಣ, ಓಕೆನಾ. 2 1s 2, 2 1s 2 ಅಂದರೆ 3ಯಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 1 ಉಳಿಯುತ್ತೆ. ಸೊ 18 ಆಗುತ್ತೆ. 2 9s 18. ಸೊ ಚೆಕ್ ಮಾಡೋಣ, 38 ಡಿವೈಡ್ ಮಾಡಿ, ಓಕೆನಾ. 2 1s 2, 3ಯಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 1, 2 9s 18. ಸೊ ಹೌದಲ್ವಾ, 9 ಈಸ್ ಎ ಪ್ರೈಮ್ ನಂಬರ್, ಮತ್ತೆ ಫರ್ದರ್ ಡಿವೈಡ್ ಮಾಡೋ ನೆಸೆಸಿಟಿ ಇಲ್ಲ. ದೇರ್ಫೋರ್ ದ factors of
therefore the prime factors of 76 are 2 into 19. ಹೌದಲ್ವಾ? ನೆಕ್ಸ್ಟ್ ಪ್ರಾಬ್ಲಮ್ D problem, that is 65. ಹೌದಲ್ವಾ? ಸೊ 65ನ ಡಿವೈಡ್ ಮಾಡೋಣ. 65 5 ಇಂದ ಡಿವೈಡ್ ಆಗುತ್ತೆ. ಸೊ ನೆಕ್ಸ್ಟು ಓಕೆನಾ, 5 ಇಂದನೂ ಡಿವೈಡ್ ಆಗುತ್ತೆ. ಓಕೆ, 65 5 ಇಂದ ಡಿವೈಡ್ ಆಗುತ್ತೆ. 5 1s are 5, 5 1s are 5, 6ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 1, 15 ಆಗುತ್ತೆ. 5 3s are 15. ಹೌದಲ್ವಾ? ಚೆಕ್ ಮಾಡೋಣ ಒಂದ್ಸಲಿ. 5 1s are 5, so remainder is 1, bring down 5, 5 3s are 15, so 13 is the prime number. ಹೌದಲ್ವಾ? Therefore the prime factors of 65 are 5 and 13. Therefore the prime factors of 65 are 5 into 13. 13 5s are 65. ಹೌದಲ್ವಾ? ನೆಕ್ಸ್ಟ್ ಪ್ರಾಬ್ಲಮ್, ಈ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ 88. ಹೌದಲ್ವಾ? ಸೊ ಈಸಿ ಇದೆ, ಈಸಿಯಾಗಿ 2 ಇಂದ ಡಿವೈಡ್ ಮಾಡ್ಬೋದು. ಸೊ 2 4s are 8, 8ನ ಡಿವೈಡ್ ಮಾಡಿದ್ದೀನಿ. 2 4s are 8, ಮತ್ತೆ ಫರ್ದರ್ ಈ 8ನ ಡಿವೈಡ್ ಮಾಡ್ತಿದ್ದೀನಿ. 2 4s are 8. ಹೌದಲ್ವಾ? ಈ 4ನ ಡಿವೈಡ್ ಮಾಡ್ತಿದ್ದೀನಿ. 2 2s are 4, ಸೊ 2 2s are 4. ಹೌದಲ್ವಾ? ನೆಕ್ಸ್ಟ್ ಫರ್ದರ್ 22 ಡಿವೈಡ್ ಮಾಡೋಣ. 2 1s are 2, 2 1s are 2. ಹೌದಲ್ವಾ? 11 is the prime number. ಮತ್ತೆ ಫರ್ದರ್ ಡಿವೈಡ್ ಮಾಡೋ ನೆಸೆಸಿಟಿ ಇಲ್ಲ. therefore the prime factors of 88 are 2 into, ಹೌದಲ್ವಾ? 2 into 11. ಹೌದಲ್ವಾ? 2 into 2 into 2 into 2 into 2 into 2 into 11. ಓಕೆ, ನೆಕ್ಸ್ಟ್ F ಪ್ರಾಬ್ಲಮ್. ಹೌದಲ್ವಾ? ಸೊ 95, ಸೊ 95 5 ಇಂದ ಡಿವೈಡ್ ಆಗುತ್ತೆ. ಹೌದಲ್ವಾ? 5 1s are 5, 5 1s are 5, 5 1s are 5. 9ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 4 ಉಳಿತೆ, 45 ಆಗುತ್ತೆ. 5 9s are 45. 19 ಪ್ರೈಮ್ ನಂಬರ್. ಸೊ ಬೇಕಾದ್ರೆ ನೀವು ವರ್ಕಿಂಗ್ ಕಾಲಮಲ್ಲಿ ಚೆಕ್ ಮಾಡಬೇಕು. 5 1s are 5, ಸೊ 9ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 4, ಬ್ರಿಂಗ್ ಡೌನ್ 5, 5 9s are 45. ಹೌದಲ್ವಾ? ಸೊ 19 is the prime number. therefore the prime factors of 95 are 5 into 19. ಹೌದಲ್ವಾ? ನೆಕ್ಸ್ಟ್ G ಪ್ರಾಬ್ಲಮ್. ಸೊ 2 ಇಂದ ಡಿವೈಡ್ ಮಾಡೋಣ. 2 2s are 4, 4ಅನ್ನು ಡಿವೈಡ್ ಮಾಡ್ತಿದ್ದೀನಿ. 2 2s are 4, 2 4s are 8. ಓಕೆನಾ? ನೆಕ್ಸ್ಟು 2 1s are 2, 2 2s are 4, 2 1s are 2, 2 2s are 4. ನೆಕ್ಸ್ಟು 2 6s are 12 ಆಗುತ್ತೆ. ಹೌದಲ್ವಾ? 2 3s are 6. ಸೊ therefore
the prime factors of, therefore the prime factors of, therefore the prime factors of 48 are 2 into 2 into 2 into 2, 2 into 2 into 2 into 3. ಹೌದಲ್ವಾ? ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 48 2 into 2 into 2 into 2 into 2 into 3. ಸೊ 2 4 ಟೈಮ್ ಇದೆ, ಸೊ 3 1 ಟೈಮ್ ಇದೆ. ಹೌದಲ್ವಾ? ನೆಕ್ಸ್ಟ್ ಪ್ರಾಬ್ಲಮ್ 26. ಸೊ 2ನ ಡಿವೈಡ್ ಮಾಡ್ತೀನಿ. 2 1s are 2, 2 3s are 6. ಸೊ 13 ಏನಾಗುತ್ತೆ? ಪ್ರೈಮ್ ನಂಬರ್ ಆಗುತ್ತೆ. ಹೌದಲ್ವಾ? ಸೊ ಮತ್ತೆ ಫರ್ದರ್ ಡಿವೈಡ್ ಆಗಲ್ಲ. ದೇರ್ಫೋರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 26 are 2 into 13. ಹೌದಲ್ವಾ? ನೆಕ್ಸ್ಟ್ ಕ್ವಶನ್ 6th one. 7 is a prime factor of 133. So what is its other prime factor? Sixth problem. 7 is a prime factor of 133. What is its other prime factor? What is its other prime factor? So 133ನ ಫ್ಯಾಕ್ಟರ್ 3. ಆಲ್ರೆಡಿ ಒಂದು ಪ್ರೈಮ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ ನಮಗೆ, ಒಂದು ಕ್ಲೂ ಅವರೇ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಫ್ಯಾಕ್ಟರನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಅವರೇ 133ನ, ಸೊ 7 is the prime factor of 133. ಸೊ ಒಂದು ನಂಬರ್ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ನಾವು ಏನು ಮಾಡಬೇಕು? ಇನ್ನೊಂದು ಫ್ಯಾಕ್ಟರನ್ನು ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಅವರೇ ಕ್ಲೂ ಕೊಟ್ಬಿಟ್ಟಿದ್ದಾರೆ. ಓಕೆನಾ? ನಾವೇನು ಮಾಡಬೇಕು? 133ನ 7ಇಂದ ಡಿವೈಡ್ ಮಾಡಿ ನೋಡೋಣ. 7 1s are 7, 7 2s are 14 ಆಗುತ್ತೆ. ಹೌದಲ್ವಾ? ಸೊ ಏನು ಮಾಡಬೇಕಿಲ್ಲಿ? 7 1s are 7. ಹೌದಲ್ವಾ? ಸೊ 6, 7 1s are 7. ಸೊ 13ನಲ್ಲಿ 7 ಸಪ್ರೇಟ್ ಮಾಡಿದ್ರೆ 6, ಬ್ರಿಂಗ್ ಡೌನ್ 3, 7 9s are 63. ಹೌದಲ್ವಾ? ಸೊ ಆನ್ಸರ್ ಏನು ಬರುತ್ತೆ? 7 19s. ಓಕೆನಾ? ಸೊ 7 ಒಂದು ಪ್ರೈಮ್ ಫ್ಯಾಕ್ಟರ್ ಆದರೆ 19 ಅನದರ್ ಫ್ಯಾಕ್ಟರ್. ಸೊ ವಾಟ್ ಈಸ್ ಇಟ್ಸ್ ಅದರ್ ಪ್ರೈಮ್ ಫ್ಯಾಕ್ಟರ್ ಅಂದರೆ ಏನು? ಸೊಲ್ಯೂಷನ್ 33 7 into 19. ಹೌದಲ್ವಾ? ದೇರ್ಫೋರ್ ದ ಅದರ್ prime factor of 133 is 19. ಹೌದಲ್ವಾ? ದ ಅದರ್ ಪ್ರೈಮ್ ಫ್ಯಾಕ್ಟರ್ ಆಫ್ 133 is 19. ಸೊ ಈ ಥರ ನಾವೇನು ಮಾಡ್ಬೋದು? ಸಾಲ್ವ್ ಮಾಡ್ಬೋದು ಪ್ರಾಬ್ಲಮ್. ನೆಕ್ಸ್ಟ್ 7th, ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 21 are 3 into 7. ಸೊ ಏನು? ಯಾವ ಮೆಥಡಲ್ಲಿ ಕೊಟ್ಟಿದ್ದಾರೆ? 21ನ ಪ್ರೈಮ್ ಫ್ಯಾಕ್ಟರ್ಸು 3 into 7. ಸೊ ಎಷ್ಟನೇ ಮೇನ್ ಕ್ವಶನ್? 7th ಮೇನ್. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 21 are, ಸೊ 3 into 7 ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಸೊ ಯೂಸಿಂಗ್ ದಿಸ್
ರೈಟ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್. ಸೊ ಈ ಮೆಥಡನ್ನು ಯೂಸ್ ಮಾಡಿ ನಾವೇನು ಮಾಡಬೇಕು, ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 84, 105, 231 ಫೈಂಡ್ ಔಟ್ ಮಾಡಬೇಕು. ಸೊ ಇದು ಯಾವ ಮೆಥಡಪ್ಪ ಅಂದರೆ, ಸೊ ಇದೇ ಪ್ರಾಬ್ಲಮಲ್ಲಿ ಸೆಕೆಂಡ್ ಮೇನ್ ಇದೆ ಹೌದಲ್ವಾ, ರೈಟ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ಆಲ್ ದ ಕಾಂಪೋಸಿಟ್ ನಂಬರ್ಸ್ ಫ್ರಮ್ 1 to 20 ಅಂತ ಇದೆ ಹೌದಲ್ವಾ. ಸೊ ಈ ಮೆಥಡಲ್ಲಿ ಮಾಡಬೇಕು ನಾವು, ಓಕೆನಾ. ಸೊ ಫಸ್ಟ್ ಏನು ಮಾಡೋಣ, ಇದನ್ನು ವರ್ಕಿಂಗ್ ಕಾಲಮಲ್ಲಿ ಫ್ಯಾಕ್ಟರ್ ಟ್ರೀ ಮೆಥಡಲ್ಲಿ ಅಥವಾ ಡಿವಿಷನ್ ಮೆಥಡಲ್ಲಿ ನಾವೇನು ಮಾಡೋಣ, ಸೊ 84ನ ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡೋಣ. 7th one A 84. ಸೊ ಏನು ಮಾಡೋಣ, ಡಿವಿಷನ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡೋಣ, ಓಕೆನಾ. ಸೊ ವರ್ಕಿಂಗ್ ಕಾಲಮಲ್ಲಿ 84, ಸೊ 2 4s are 8, 2 4s are 8, 4 ಡಿವೈಡ್ ಮಾಡ್ತಿದ್ದೀನಿ, 2 2s are 4. ನೆಕ್ಸ್ಟು 2 2s are 4, 2 1s are 2, 2 2s are 4, 2 1s are 2 ಬಂದು. ಸೊ 21 2 ಇಂದ ಡಿವೈಡ್ ಆಗಲ್ಲ, ಆದರೆ 3 ಇಂದ ಡಿವೈಡ್ ಆಗುತ್ತೆ. 3 7s are 21 ಹೌದಲ್ವಾ. ಸೊ 7 ಪ್ರೈಮ್ ನಂಬರ್ ಆಯಿತು. ಸೊ ಫರ್ದರ್ ಡಿವೈಡ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಹಾಗಾದರೆ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 84 ಯಾವ್ದು, 2 ಇಂಟು 2 ಇಂಟು 3 ಇಂಟು 7 ಹೌದಲ್ವಾ. ನೆಕ್ಸ್ಟು ಬಿ ಪ್ರಾಬ್ಲಮ್ 105 ಹೌದಲ್ವಾ. ಇಲ್ಲಿ ಒನ್ಸ್ ಪ್ಲೇಸಲ್ಲಿ 5 ಇದೆ ಅಂದರೆ, ಸೊ ಯಾವುದೇ ನಂಬರ್ ಇರಲಿ ಅದರ ಒನ್ಸ್ ಪ್ಲೇಸಲ್ಲಿ 0 or 5 ಇದ್ದರೆ ಆ ನಂಬರ್ ಈಸಿಯಾಗಿ 5 ಇಂದ ಡಿವೈಡ್ ಆಗುತ್ತೆ, ಓಕೆನಾ. ಸೊ ಹಾಗಾದರೆ 105 ಈಸಿಯಾಗಿ 5 ಇಂದ ಡಿವೈಡ್ ಆಗುತ್ತೆ. ಸೊ ವರ್ಕಿಂಗ್ ಕಾಲಮಲ್ಲಿ ಡಿವಿಷನ್ ಮೆಥಡಿಂದ ಆರ್ ಫ್ಯಾಕ್ಟರ್ ಟ್ರೀ ಮೆಥಡ್ ಬೆಸ್ಟ್ ನೀವೇನು ಮಾಡಿರಿ, ಸೊ ಡಿವಿಷನ್ ಮೆಥಡಿಂದ ಫೈಂಡ್ ಔಟ್ ಮಾಡಿರಿ, ಈಸಿ ಆಗುತ್ತೆ. ನೆಕ್ಸ್ಟ್ ಹೈಯರ್ ಕ್ಲಾಸಲ್ಲೂ ಸೊ ನೆಕ್ಸ್ಟು ನೀವು ಇದೇ ಮೆಥಡ್ ಡಿವಿಷನ್ ಮೆಥಡಿಂದನೇ ನೀವು ಫೈಂಡ್ ಔಟ್ ಮಾಡೋದು, ಓಕೆನಾ. ನೆಕ್ಸ್ಟು 105 ಇದೆ. ಸೊ ವರ್ಕಿಂಗ್ ಕಾಲಮಲ್ಲಿ ಫೈಂಡ್ ಔಟ್ ಮಾಡೋಣ. 5 2s are 10, 5 1s are 5 ಹೌದಲ್ವಾ. 5 2s are 10, 5 1s are 5. ನೆಕ್ಸ್ಟು ಸೊ ಇದು ಏನು 21 3 ಟೇಬಲಲ್ಲಿ ಬರುತ್ತೆ, 3 7s are 21 ಹೌದಲ್ವಾ. ಸೊ ಈಗ ಏನು ಮಾಡೋಣ, ಅಸೆಂಡಿಂಗ್ ಆರ್ಡ್ರಲ್ಲಿ ಬರೆಯೋಣ. 3 ಇಂಟು 5 ಇಂಟು 7, 3 ಇಂಟು 5 ಇಂಟು 7. Therefore the prime factors of 105 is 3 into 5 into 7. Next, C problem 231. ಏನು 231. ಓಕೆ, ಸೊ 231 3 ಇಂದ ಡಿವೈಡ್ ಆಗುತ್ತೆ. ಹೇಗೆ? ಸೊ ಇಲ್ಲಿ 2 3 ಆ್ಯಂಡ್ 1 ಇದೆ ಹೌದಲ್ವಾ. ಸೊ ಈ ನಂಬರ್ಸನ್ನು ನೀವು ಆ್ಯಡ್ ಮಾಡಿ, ನಂಬರ್ಸನ್ನು ಆ್ಯಡ್ ಮಾಡಿದಾಗ ಇದು ಏನು 3 ಟೇಬಲಲ್ಲಿ ಬಂದರೆ ಆ ನಂಬರ್ 3 ಟೇಬಲಲ್ಲಿ ಆ ನಂಬರ್ ಬಂದರೆ ಆ ನಂಬರ್ 3 ಇಂದ ಡಿವೈಡ್ ಆದರೆ ಅಥವಾ 3 ಟೇಬಲಲ್ಲಿ ಬಂದರೆ 231 ಈಸಿಯಾಗಿ ಡಿವೈಡ್ ಆಗುತ್ತೆ. ಸೊ 2 + 3 5 + 1 6 ಆಗುತ್ತೆ. 6 ಇದೆಯಲ್ಲ 3 ಟೇಬಲಲ್ಲಿ ಬರುತ್ತೆ ಹೌದಲ್ವಾ. 3 2s are 6. ಹಾಗಾದರೆ 231 ಈಸಿಯಾಗಿ 3 ಟೇಬಲಲ್ಲಿ ಡಿವೈಡ್ ಆಗುತ್ತೆ. ಸೊ ಈ ಥರ ಮೆಥಡ್ ನೀವು ನೆಕ್ಸ್ಟು ಇದೇ ಚಾಪ್ಟ್ರಲ್ಲಿ ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಅಂತ ಬರುತ್ತೆ, ನೆಕ್ಸ್ಟ್ ಸಬ್ ಹೆಡ್ಡಿಂಗ್, ಓಕೆನಾ. ಅದರಲ್ಲಿ ನೀವೇನು ಮಾಡ್ತೀರಾ, ಸ್ಟಡಿ ಮಾಡ್ತೀರಾ, ಓಕೆನಾ. ಸೊ ಹಾಗಾದರೆ ಇದು 3 ಇಂದ ಡಿವೈಡ್ ಆಗುತ್ತೆ. 1 ಇಂದ ಡಿವೈಡ್ ಆಗಲ್ಲ, ಯಾಕೆ ಹೇಳ್ರಿ, ಒನ್ಸ್ ಪ್ಲೇಸಲ್ಲಿ ಇಲ್ಲಿ ಏನಿದೆ 1 ಇದೆ, ದಿಸ್ ಈಸ್ ಆಡ್ ನಂಬರ್, ಅರ್ಥ ಆಗ್ತಿದೆಯಾ, ಓಕೆನಾ. ಸೊ ಈವನ್ ನಂಬರ್ ಆಗಿದ್ದರೆ 2 ಇಂದ ಡಿವೈಡ್ ಆಗ್ತಿತ್ತು. ಸೊ ಇದು ಈಸಿಯಾಗಿ 3 ಇಂದ ಡಿವೈಡ್ ಆಗುತ್ತೆ. ಸೊ 3 ಇಂದ ಡಿವೈಡ್ ಮಾಡೋಣ. ಸೊ 3 7s are 21, 3 7s are 21. 23ಯಲ್ಲಿ 21 ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು 2 ಬರುತ್ತೆ. ಸೊ ಇಲ್ಲಿರೋ ರಿಮೈಂಡ್ರ್ 1 ಹೌದಲ್ವಾ. ಸೊ 3 7s are 21. ಸೊ ಇನ್ನೊಂದ್ಸಲಿ ನೋಡ್ರಿ, ಇಲ್ಲಿ ವರ್ಕಿಂಗ್ ಕಾಲಮಲ್ಲಿ ಮಾಡ್ತಿದ್ದೀನಿ. 3 7s are 21. 3ಯಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 2, 2ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಬ್ರಿಂಗ್ ಡೌನ್ 1, 3 7s are 21 ಹೌದಲ್ವಾ. ಸೊ ಏನು 77 ಈಸ್ ದ ಆನ್ಸರ್. ನೆಕ್ಸ್ಟು 77 ಯಾವ ಟೇಬಲಲ್ಲಿ ಬರುತ್ತೆ, ಈಸಿಯಾಗಿ 11 ಟೇಬಲಲ್ಲಿ ಡಿವೈಡ್ ಆಗುತ್ತೆ, 11 ಟೇಬಲಲ್ಲಿ ಬರುತ್ತೆ ಅಥವಾ 7 ಟೇಬಲಲ್ಲಿ ಬರುತ್ತೆ ಹೌದಲ್ವಾ. 7 ಇಂದ ಡಿವೈಡ್ ಮಾಡ್ತೀನಿ. 7 1s are 7, 7 1s are 7. ಸೊ ಹಾಗಾದರೆ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 231 ಯಾವ್ದು, 3 ಇಂಟು 7 ಇಂಟು 11, 3 ಇಂಟು 7 ಇಂಟು 11 ಆರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್
231. ಓಕೆನಾ? ಸೊ ಏನು ಈ ಥರ ನಾವೇನು ಮಾಡ್ತೀವಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ನಂಬರ್ನ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡ್ತೀವಿ. ಆ ನಂಬರ್ನ ಆಲ್ ದ ಫ್ಯಾಕ್ಟರ್ಸು ಪ್ರೈಮ್ ನಂಬರ್ಸ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟು ಇದಕ್ಕೆ ರಿಲೇಟೆಡ್ ಇರೋದು ಸಬ್ ಹೆಡ್ಡಿಂಗು HCF. HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ನೆಕ್ಸ್ಟ್ ನೀವು ಹೈಯರ್ ಕ್ಲಾಸಲ್ಲಿ ಹೋದಾಗ ಇದು HCF ಬರುತ್ತೆ. ಓಕೆನಾ? ಸೊ HCF ಅಂದರೆ ಏನು? HCF ಅಂದರೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ ಏನು ಬರುತ್ತೆ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹೌದಲ್ವಾ? ಸೊ ಇಲ್ಲಿ ಸಬ್ ಹೆಡ್ಡಿಂಗನೇ ಮೀನಿಂಗ್ ಇದೆ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡೋದು ನಿಮಗೆ ಗೊತ್ತಿದೆ. ಹೌದಲ್ವಾ? ಕಾಮನ್ ಅಂದರೆ ಸೊ ಏನು ಕಾಮನ್ ಎದರಲ್ಲಿ ಬರುತ್ತೆ? ಒಂದೇ ಫ್ಯಾಕ್ಟರನ್ನು ಫೈಂಡ್ ಔಟ್ ಮಾಡಿದ್ರೆ ಕಾಮನ್ ಸಿಗಲ್ಲ. 2 or 3 ನಂಬರ್ನ ಫ್ಯಾಕ್ಟರ್ಸನ್ನ ಫೈಂಡ್ ಔಟ್ ಮಾಡಿದಾಗ ನಮಗೆ ಕಾಮನ್ ಸಿಗುತ್ತೆ. ಹೌದಲ್ವಾ? 2 or more than 2 ಫ್ಯಾಕ್ಟರ್ಸ್ನ ಕಾಮನ್ ಫೈಂಡ್ ಔಟ್ ಮಾಡಬೇಕು. ಅದರಲ್ಲಿರೋ ಕಾಮನ್ ನಥಿಂಗ್ ಬಟ್ ಸೇಮ್ ಇರೋ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಾದ್ಮೇಲೆ ಹೈಯೆಸ್ಟ್ ಅಂದರೆ ಆ ಫ್ಯಾಕ್ಟರ್ಸಲ್ಲಿ ಹೈಯೆಸ್ಟ್ ಅಂದರೆ ಗ್ರೇಟರ್ ಯಾವುದು ನಂಬರು, ಆ ಗ್ರೇಟರ್ ನಂಬರ್ ಯಾವುದಾಗಿರುತ್ತೆ ಅದೇ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ ಏನು? ದ ಲಾರ್ಜೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 2 or more ನಂಬರ್ಸ್ ಈಸ್ ಕಾಲ್ಡ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಡೆಫಿನೇಷನ್ ಏನು? ದ ಲಾರ್ಜೆಸ್ಟ್ ಕಾಮನ್ factor of 2 or more numbers is called the highest common factor. ಏನು? ದ ಲಾರ್ಜೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ದ 2 or more ನಂಬರ್ಸ್ ಈಸ್ ಕಾಲ್ಡ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ 2 or more ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಏನು ಹೇಳ್ತಿದ್ದೀನಿ ಇಲ್ಲಿ? ಫ್ಯಾಕ್ಟರ್ಸ್ ಹೇಳ್ತಿದ್ದೀನಿ. ಅರ್ಥ ಆಗ್ತಿದೆಯಾ? ಫ್ಯಾಕ್ಟರ್ಸನ್ನ ನಾನು ಪ್ರೈಮ್ ಫ್ಯಾಕ್ಟರ್ ಅಂತ ಹೇಳ್ತಿಲ್ಲ, ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಾದಮೇಲೆ ಅದರಲ್ಲಿ ಕಾಮನ್ ಇರೋ ಫ್ಯಾಕ್ಟರ್ಸನ್ನು ತಗೋಬೇಕು. ಕಾಮನ್ ಇರೋ ಫ್ಯಾಕ್ಟರ್ಸನ್ನು ತೊಗೊಂಡು ಅದರಲ್ಲಿ ಹೈಯೆಸ್ಟ್ ನಂಬರ್ ಯಾವುದು, ಹೈಯೆಸ್ಟ್ ಅಂದರೆ ಗ್ರೇಟರ್ ನಂಬರ್ ಯಾವುದಾಗಿರುತ್ತೆ ಅದನ್ನು ತಗೋಬೇಕು. ಫಾರ್ ಎಕ್ಸಾಂಪಲ್, ಓಕೆ, ಫೈಂಡ್ ದ HCF ಆರ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್. ಫೈಂಡ್ ದ ಎಕ್ಸಾಂಪಲ್, ಫೈಂಡ್ ದ HCF ಆಫ್ 12 and 18. ಹೌದಲ್ವಾ? ಸೊ HCF ಆಫ್ 12 and 18. ಸೊ ಫ್ಯಾಕ್ಟರ್ಸ್ ಆಫ್ 12. ಆನ್ಸರ್ ಸೊಲ್ಯೂಷನ್. ಹೌದಲ್ವಾ? ಹೇಗೆ HCF ಫೈಂಡ್ ಔಟ್ ಮಾಡ್ತೀರಾ? ಫಸ್ಟು ಫ್ಯಾಕ್ಟರ್ಸ್ ಆಫ್ 12 ಬರ್ಕೋಬೇಕು, ದೆನ್ ಫ್ಯಾಕ್ಟರ್ಸ್ ಆಫ್ 18 ಬರ್ಕೋಬೇಕು. ಫ್ಯಾಕ್ಟರ್ಸ್ ಆಫ್ 18. ಓಕೆನಾ? ಸೊ ಫ್ಯಾಕ್ಟರ್ಸ್ ಆಫ್ 12 ಅಂದರೆ 12 ಯಾವ ಟೇಬಲಲ್ಲಿ ಬರುತ್ತೆ? ಸೊ 1 12s, ಹೌದಲ್ವಾ? 2 6s, 3 4s 12, ಹೌದಲ್ವಾ? 1 12s 12. ಸೊ 1 6s 12, 3 4s 12 ಆರ್ 4 3s 12. 4 ಟೇಬಲಲ್ಲೂ ಬರುತ್ತೆ. 4 3s 12, 6 2s 12, 12 1s 12. ಸೊ ಹಾಗಾದರೆ ಫ್ಯಾಕ್ಟರ್ಸ್ ಆಫ್ 12 ಯಾವುದು? 1, 2, 3, 4, ನೆಕ್ಸ್ಟು 6, 12, ಹೌದಲ್ವಾ? ಆರ್ ದ ಫ್ಯಾಕ್ಟರ್ಸ್ ಆಫ್ 12. ಸೊ ಹಾಗೆ ಫ್ಯಾಕ್ಟರ್ಸ್ ಆಫ್ 18 ಯಾವ ಟೇಬಲಲ್ಲಿ ಬರುತ್ತೆ? 1 18s, 2 9s, ಹೌದಲ್ವಾ? 3 6s, ಹೌದಲ್ವಾ? 1 18s, 2 9s, 3 6s. ಹಾಗೆ 6, ಸೊ 4 ಟೇಬಲಲ್ಲಿ 18 ಬರಲ್ಲ, 5 ಟೇಬಲಲ್ಲೂ 18 ಬರಲ್ಲ, ಬಟ್ 6 ಟೇಬಲಲ್ಲಿ ಬರುತ್ತೆ. 6 3s 18,
ಹಾಗೆ 8 ಟೇಬಲಲ್ಲಿ 18 ಬರಲ್ಲ. ಸೊ 9 2s 18, ನೆಕ್ಸ್ಟ್ 18 1s 18. ಓಕೆನಾ? ಸೊ ಫ್ಯಾಕ್ಟರ್ಸ್ ಆಫ್ 18 ಯಾವುದು? 1 2 3 6, 1 2 3 6 9 18 ಆರ್ ದ ಫ್ಯಾಕ್ಟರ್ಸ್ ಆಫ್ 18. ಹೌದಲ್ವಾ? ಸೊ ಏನು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೇನು? ಫ್ಯಾಕ್ಟರ್. ಹೌದಲ್ವಾ? 2 ಆರ್ ಮೋರ್ ನಂಬರ್ನ ಫ್ಯಾಕ್ಟರನ್ನು ಫೈಂಡ್ ಔಟ್ ಮಾಡಿದ್ನ. ಈಗ ಕಾಮನ್, ಇದರಲ್ಲಿ ಕಾಮನ್ ಯಾವುದು? ಕಾಮನ್ ಫ್ಯಾಕ್ಟರ್ಸ್ ಯಾವುದು? ಕಾಮನ್ ಫ್ಯಾಕ್ಟರ್ಸ್ ಯಾವುದು? ಕಾಮನ್ ಅಂದರೆ ನಥಿಂಗ್ ಬಟ್ ಸೇಮ್ ಇರೋ ನಂಬರ್ ಯಾವುದು? ಸೊ 1 ಇದೆ, ಸೊ 2 ಸೇಮ್ ಇದೆ, 3 ಸೇಮ್ ಇದೆ, ಇಲ್ಲಿ 4 ಇದೆ ಆದರೆ ಇಲ್ಲಿ 4 ಇಲ್ಲ. ಹೌದಲ್ವಾ? 6 ಸೇಮ್ ಇದೆ, ಸೊ ಇಲ್ಲಿ 12 ಇದೆ, ಇಲ್ಲಿ 12 ಇಲ್ಲ, ಇಲ್ಲಿ 9 ಇದೆ ಆದರೆ ಇಲ್ಲಿ 9 ಇಲ್ಲ, ಇಲ್ಲಿ 18 ಇದೆ, ಇಲ್ಲಿ 18 ಇಲ್ಲ. ಸೊ ಹಾಗಾದರೆ ಸೇಮ್ ಇರೋ ನಂಬರ್, ಕಾಮನ್ ಇರೋ ನಂಬರ್ ಯಾವುದು? 1, 2, 3, 6. ಹೌದಲ್ವಾ? ಸೊ ಇವೆಲ್ಲ ಕಾಮನ್ ಫ್ಯಾಕ್ಟರ್ಸ್ ಆಫ್ ಕಾಮನ್ ಇರೋ ನಂಬರ್. 2 and 18ಅಲ್ಲಿರೋ ಕಾಮನ್ ಫ್ಯಾಕ್ಟರ್ಸ್. ಸೊ ಈಗ ಹೈಯೆಸ್ಟ್ ಅಂದರೆ ಸೊ 1 2 3 6ಅಲ್ಲಿ ಹೈಯೆಸ್ಟ್ ನಂಬರ್ ಯಾವುದು? ನಥಿಂಗ್ ಬಟ್ ಗ್ರೇಟರ್ ನಂಬರ್ ಯಾವುದು? 6. ಸೊ HCF ಆಫ್ 12 and 18 ಈಸ್ 6. ಯಾವುದು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 12 and 18 ಯಾವುದು? 6. ಅರ್ಥ ಆಗ್ತಿದೆಯಾ? ಅಂದರೆ ಇದನ್ನು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನ ಗ್ರೇಟೆಸ್ಟ್ GCD ಅಂತಲೂ ಕರಿತೀವಿ, GCF ಅಂತ, ಹೈಯೆಸ್ಟ್ ಗ್ರೇಟೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಲೂ ಕರಿತೀವಿ ನಾವು. ಮೋಸ್ಟ್ ಆಫ್ ಆಲ್ ಹೈಯರ್ ಕ್ಲಾಸಲ್ಲಿ HCF ಅಂತಲೇ ಕರೆಯೋದು. ಓಕೆನಾ? ಈ ಥರ ನಾವೇನು ಮಾಡ್ತೀವಿ, ಇಲ್ಲೇ ಸಬ್ ಹೆಡ್ಡಿಂಗಲ್ಲೇ ಮೀನಿಂಗ್ ಇದೆ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಮೈಂಡಲ್ಲಿ ಬಂದುಬಿಡ್ಬೇಕು ಫ್ಯಾಕ್ಟರ್. ಓ, ಕಾಮನ್ ಯಾವಾಗ ಬರುತ್ತೆ? 2 ಆರ್ ಮೋರ್ ನಂಬರ್ಸ್. ಹೌದಲ್ವಾ? ಹೌದು, 2 ಆರ್ ಮೋರ್ ನಂಬರ್ಸನ್ನು ತೊಗೊಂಡಾಗ ಕಾಮನ್ ಬರುತ್ತೆ. ಸೊ ಕಾಮನ್ ಮಲ್ಟಿಪಲ್ಸನ್ನು ನಾವು ಫೈಂಡ್ ಔಟ್ ಮಾಡಿದ್ವಿ. ಹೌದಲ್ವಾ? ಫಸ್ಟ್ ಎಕ್ಸಸೈಸಲ್ಲಿ ಅದೇ ಥರ ಕಾಮನ್ ಫ್ಯಾಕ್ಟರ್. ಕಾಮನ್ ಮಲ್ಟಿಪಲ್ಸ್ ಅಂದರೆ 2 ಆರ್ 3 ನಂಬರ್ಸನ್ನು ಮಲ್ಟಿಪಲ್ಸ್ ಬರ್ಕೊಂಡು ಫಸ್ಟ್ 2 ಮಲ್ಟಿಪಲ್ಸ್, ಫಸ್ಟ್ 3 ಮಲ್ಟಿಪಲ್ಸನ್ನು ಫೈಂಡ್ ಔಟ್ ಮಾಡಿದ್ವಿ. ಹೌದಲ್ವಾ? ಓಕೆನಾ? ಸೊ ಅದೇ ಥರ ಇಲ್ಲಿ ಕಾಮನ್ ಫ್ಯಾಕ್ಟರ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು? ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು. ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಬೇಕು. ಕಾಮನ್ ಯಾವಾಗ ಸಿಗುತ್ತೆ? 2 ಆರ್ ಮೋರ್ ನಂಬರ್ಸ್ನ ಫ್ಯಾಕ್ಟರ್ಸನ್ನ ಬರೆದಾಗ ಕಾಮನ್ ಸಿಗುತ್ತೆ. ಹೈಯೆಸ್ಟ್ ಅಂದರೆ ಹೈಯೆಸ್ಟ್ ಗ್ರೇಟರ್ ನಂಬರನ್ನು ಬರ್ಬೋದು. ಓಕೆನಾ? ಸೊ ಈ ಥರ ನಾವೇನು ಮಾಡಬೇಕು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ ಈ ಥರ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್. ಫೈಂಡ್ ದ HCF ಆಫ್ 12, 14 and 16. ಸೊ 12, 14 and 16ನ HCF ಫೈಂಡ್ ಔಟ್ ಮಾಡ್ತೀವಿ. ಓಕೆನಾ? ಸೊ ಫಸ್ಟ್ ಫ್ಯಾಕ್ಟರ್ಸ್ ಆಫ್ 12 ಫೈಂಡ್ ಔಟ್ ಮಾಡೋಣ. ಫ್ಯಾಕ್ಟರ್ಸ್ ಆಫ್ 12, ಫ್ಯಾಕ್ಟರ್ಸ್ ಆಫ್ 14, ಫ್ಯಾಕ್ಟರ್ಸ್ ಆಫ್ 16. ಹೌದಲ್ವಾ? ಫ್ಯಾಕ್ಟರ್ಸ್ ಆಫ್ 12 ಅಂದರೆ 12 ಯಾವ ಟೇಬಲ್ ಬರುತ್ತೆ? 1 12s, 2 6s 12, 3 4s 12. 5 ಟೇಬಲಲ್ಲಿ 12 ಬರಲ್ಲ. ಹೌದಲ್ವಾ? 6 ಟೇಬಲಲ್ಲಿ 12 ಬರುತ್ತೆ. 6 2s 4 ಟೇಬಲಲ್ಲಿ ಬರುತ್ತೆ, 4 3s. ನೆಕ್ಸ್ಟು 8 ಟೇಬಲಲ್ಲಿ 12 ಬರಲ್ಲ, 9 ಟೇಬಲಲ್ಲಿ ಬರಲ್ಲ. ಹೌದಲ್ವಾ? ಸೊ ಹಾಗಾದರೆ 12 1s 12. ಸೊ ಫ್ಯಾಕ್ಟರ್ಸ್ ಆಫ್ 12 1 2. ಸೊ ಏನು ಬರಿತಿದ್ದೀನಿ ನೋಡ್ರಿ, 1 2 3. ಹೌದಲ್ವಾ? ನೆಕ್ಸ್ಟ್ 4 6 12, 4 6 12. ನೆಕ್ಸ್ಟು ಫ್ಯಾಕ್ಟರ್ಸ್ ಆಫ್ 14. ಸೊ ಫ್ಯಾಕ್ಟರ್ಸ್ ಆಫ್ 14 ಯಾವ ಟೇಬಲಲ್ಲಿ ಬರುತ್ತೆ? 14 1 14s, 2 7s 14. ನೆಕ್ಸ್ಟು 14 3 ಟೇಬಲಲ್ಲಿ ಬರಲ್ಲ, 4 ಟೇಬಲಲ್ಲಿ ಬರಲ್ಲ, 5 6 ಟೇಬಲಲ್ಲಿ ಬರಲ್ಲ, ಡೈರೆಕ್ಟ್ 7 ಟೇಬಲಲ್ಲಿ ಬರುತ್ತೆ. 7 2s 14. ಹೌದಲ್ವಾ? ನೆಕ್ಸ್ಟು 14 1s 14 ಟೇಬಲಲ್ಲಿ ಬರುತ್ತೆ. ದೇರ್ ಫಾರ್ ದ ಫ್ಯಾಕ್ಟರ್ಸ್ ಆಫ್ 14 ಯಾವುದು? 1 2 7 ಆ್ಯಂಡ್ 14. ನೆಕ್ಸ್ಟ್ ಏನು ಮಾಡಬೇಕು? ಫ್ಯಾಕ್ಟರ್ಸ್ ಆಫ್ 16ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ 16 ಯಾವ ಟೇಬಲಲ್ಲಿ ಬರುತ್ತೆ? ಸೊ 1 16s. ಹೌದಲ್ವಾ? 2 8s 16. ಹೌದಲ್ವಾ? 3 ಟೇಬಲಲ್ಲಿ 16 ಬರಲ್ಲ. ಹೌದಲ್ವಾ? 4 ಟೇಬಲಲ್ಲಿ ಬರುತ್ತೆ. 4 4s 16. 4 4s 16. ಹೌದಲ್ವಾ? ನೆಕ್ಸ್ಟು 16 ಯಾವ ಟೇಬಲಲ್ಲಿ ಬರುತ್ತೆ? ಸೊ ನೆಕ್ಸ್ಟು 8 ಟೇಬಲಲ್ಲಿ ಬರುತ್ತೆ, 16 ಟೇಬಲಲ್ಲಿ ಬರುತ್ತೆ. ಸೊ ದೇರ್ ಫಾರ್ ದ ಫ್ಯಾಕ್ಟರ್ಸ್ ಆಫ್ 16 1 2 4. 4 2 ಟೈಮ್ ರಿಪೀಟ್ ಆಗಿದೆ, 1 ಟೈಮ್ ಬರೀರಿ. ಓಕೆನಾ? ನೆಕ್ಸ್ಟು
8 and 16 ಹೌದಲ್ವಾ ಓಕೆನಾ. ಸೊ ಈಗ ಏನು ಮಾಡಬೇಕು, ಸೊ ಇದರಲ್ಲಿ ಕಾಮನ್ ತೆಗಿಬೇಕು. ಸೊ ಕಾಮನ್ ಫ್ಯಾಕ್ಟರ್ಸ್ ಯಾವುದು, ಸೊ ಕಾಮನ್ ಫ್ಯಾಕ್ಟರ್ಸ್ ಯಾವುದು, ಕಾಮನ್ ಏನಿದೆ ಇಲ್ಲಿ, ಸೊ 1 ಇದೆ ಹೌದಲ್ವಾ, ಹಾಗೆ 2 ಇದೆ ಕಾಮನ್. ನೆಕ್ಸ್ಟು 3 ಇಲ್ಲಿದೆ ಆದರೆ ಇಲ್ಲೆಲ್ಲೂ 3 ಇಲ್ಲ. 4 ಇಲ್ಲಿದೆ ಆದರೆ ಇಲ್ಲೆಲ್ಲೂ 4 ಇಲ್ಲ. 4 ಇಲ್ಲಿದೆ ಆದರೆ ಇಲ್ಲಿ 4 ಇಲ್ಲ. ಓಕೆನಾ. ಸೊ 3ರಲ್ಲೂ ಕಾಮನ್ ಇರಬೇಕು. 2 ನಂಬರ್ಸ್ ಕಾಮನ್ ಅಂದರೆ 2 ನಂಬರಲ್ಲೂ ಕಾಮನ್ ಇರಬೇಕು. 3 ನಂಬರ್ ಕೊಟ್ಟಿರಲಿ, 4 ನಂಬರ್ ಕೊಟ್ಟಿರಲಿ, ಎಷ್ಟೇ ನಂಬರ್ ಕೊಟ್ಟಿರಲಿ ಎಲ್ಲ ನಂಬರಲ್ಲಿಯೂ ಕಾಮನ್ ಇದ್ದರೆ ಮಾತ್ರ ತಗೋಬೇಕು. ಓಕೆನಾ. ಸೊ 4 ಇಲ್ಲಿದೆ ಆದರೆ ಫ್ಯಾಕ್ಟರ್ಸ್ ಆಫ್ 14ಅಲ್ಲಿ 4 ಇಲ್ಲ. 4 ಟೇಬಲಲ್ಲಿ 14 ಬರಲ್ಲ ಹೌದಲ್ವಾ. ಸೊ ಹಾಗೆ 6 ಇಲ್ಲ, 12 ಇಲ್ಲ. ಓಕೆನಾ. 14 ಇದೆ, ಇಲ್ಲೆಲ್ಲ 14 ಇಲ್ಲ, 18 16 ಯಾವುದು ಕಾಮನ್ ಇಲ್ಲ. ಕಾಮನ್ ಇರೋದು ಯಾವುದು 1 and 2. ಸೊ ಈ 1 and 2 ಅಲ್ಲಿ ಗ್ರೇಟರ್ ಯಾವುದು, ಹೈಯರ್ ಯಾವುದು 2. ಸೊ HCF of so 12 14 and 16 is 2. ಹಾಗಾದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 2 ಈಸ್ ಯಾವುದು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 12 14 16 ಯಾವುದು 2. ಅರ್ಥ ಆಗ್ತಿದೆಯಾ ಕಾಮನ್ ಫ್ಯಾಕ್ಟರ್. ಸೊ ಇದೇನೋ ಸಿಂಪಲ್ 12 14 16 ಏನೋ ಕೊಟ್ಬಿಟ್ರಪ್ಪ. ಈಗ ಫಾರ್ ಎಕ್ಸಾಂಪಲ್ ಗ್ರೇಟರ್ ನಂಬರ್ಸ್ ಕೊಟ್ಟರೆ ಏನು ಮಾಡ್ತೀರಾ, ಈಗ 32 ಕೊಟ್ಟರು, 45 ಕೊಟ್ಟರು ಹೌದಲ್ವಾ, 102 ಕೊಟ್ಟರು ಹೌದಲ್ವಾ, 245 ಕೊಟ್ಟರು, ಆರ್ 98 ಅಂತ ಕೊಟ್ಟರು ಹೌದಲ್ವಾ. 1 to 20 ಏನೋ ಟೇಬಲ್ ಬರುತ್ತೆ, ಈಸಿಯಾಗಿ ನೀವು ಬರೀತೀರ. ಸೊ ಗ್ರೇಟರ್ ನಂಬರ್ ಕೊಟ್ಟಾಗ ಹೇಗೆ ಬರೀತೀರ HCF. ಸೊ ಈ ಥರ ಬರ್ಕೊಂಡು ಕೂರೋಕ್ಕಾಗಲ್ಲ. ಸೊ ಅದಕ್ಕೆ HCFನ್ನ 3 ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಫಸ್ಟು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದರೆ ಬರೀ ಪ್ರೈಮ್ ನಂಬರ್ಸನ್ನು ಯೂಸ್ ಮಾಡಿ ಏನು ಮಾಡಬೇಕು, ಡಿವೈಡ್ ಮಾಡ್ತಾ ಹೋಗಬೇಕು. ಓಕೆನಾ. ನೆಕ್ಸ್ಟ್ ಸೆಕೆಂಡ್ ಮೆಥಡ್ ಯಾವುದಪ್ಪ ಅಂದರೆ ಡಿವಿಷನ್ ಮೆಥಡ್. ಸೆಕೆಂಡ್ ಮೆಥಡ್ ಡಿವಿಷನ್ ಮೆಥಡ್. ಓಕೆನಾ. ನೆಕ್ಸ್ಟ್ ಥರ್ಡ್ ಮೆಥಡ್ ಡಿವಿಷನ್ ಮೆಥಡ್ ಬಟ್ ಲಾಂಗ್ ಡಿವಿಷನ್ ಮೆಥಡ್. ಯಾವುದು, ಲಾಂಗ್ ಡಿವಿಷನ್ ಮೆಥಡ್ ಆಗುತ್ತೆ. ಸೊ HCFನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀರಾ, 3 ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ತೀರಾ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, ಒಂದು ಸಿಂಪಲ್ ಡಿವಿಷನ್ ಮೆಥಡ್, ಇನ್ನೊಂದು ಲಾಂಗ್ ಡಿವಿಷನ್ ಮೆಥಡ್. ಸೊ ನಿಮಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಗೊತ್ತಿದೆ, ಡಿವಿಷನ್ ಮೆಥಡ್ ಆಲ್ರೆಡಿ ನೀವು ಪ್ರೈಮ್ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡುವಾಗ ನೀವು ಕಲ್ತಿದ್ದೀರಾ ಹೌದಲ್ವಾ. ಸೇಮ್ ಅದೇ ಥರ ಬರುತ್ತೆ, ಲಿಟ್ಲ್ ಬಿಟ್ ಡಿಫ್ರೆಂಟ್ ಬರುತ್ತೆ ಅಷ್ಟೇ. ಲಾಂಗ್ ಡಿವಿಷನ್ ಮೆಥಡು ತುಂಬ ಈಸಿ ಇದೆ. ಓಕೆನಾ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನೇನು ಮಾಡ್ತೀನಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಹೇಗೆ 3 ಮೆಥಡಲ್ಲಿ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.